ಸೊ ಇಂದಿನ ತರಗತಿಯಲ್ಲಿ ನೀವು ಭೂಕಂಪಕ್ಕೆ ಸಂಬಂಧಪಟ್ಟಂತಹ ಮುಂದಿನ ಭಾಗವನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಸೊ ನೀವು ಲಾಸ್ಟ್ ಕ್ಲಾಸಲ್ಲಿ ಭೂಕಂಪನ ಎಂದರೇನು, ಭೂಕಂಪನಕ್ಕೆ ಕಾರಣಗಳೇನೇನು, ಇನ್ನು ಭೂಕಂಪನದ ಒಂದು ಅಳೆಯುವಂತಹ ಮಾಪನಗಳ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಈ ತರಗತಿಯಲ್ಲಿ ಭೂಕಂಪನ ವಿವಿಧ ಅಲೆಗಳು, ಓಕೆನಾ, ಟೈಪ್ಸ್ ಆಫ್ ಸಿಸ್ಮಿಕ್ ವೇವ್ಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ಇದ್ರ ಬಗ್ಗೆ ನೀವು ತಿಳ್ಕೊಳ್ತೀರಾ. ಇನ್ನು ಪ್ರಮುಖವಾಗಿ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಭೂಕಂಪನ ವಲಯಗಳು, ಝೋನ್ಸ್ ಆಫ್ ಅರ್ತ್ ಕ್ವೇಕ್ ಅಂತ ಹೇಳಿ ಕರಿತೀವಿ. ಇನ್ನು ಸಾಮಾನ್ಯವಾಗಿ ಭೂಕಂಪನಕ್ಕೆ ಮತ್ತೆ ಸುನಾಮಿಗೆ ಅತ್ಯಂತ ಹತ್ತಿರವಾದ ನಾವು ಸಂಬಂಧವನ್ನು ನೋಡ್ತೀವಿ. ಸೊ ಯಾಕಂತ ಹೇಳಿದ್ರೆ ಈ ಒಂದು ಸುನಾಮಿ ಬಂದು ಭೂಕಂಪನದಿಂದನೇ ಅದು ಉಂಟಾಗೋದ್ರಿಂದ ಸುನಾಮಿ ಬಗ್ಗೆನೂ ನೀವಿಲ್ಲಿ ಅರ್ಥ ಮಾಡ್ಕೊಳ್ತೀರಾ. ಇನ್ನು ಭೂಕಂಪ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ, ಸೊ ಇಷ್ಟು ಕೂಡ ಈ ಒಂದು ತರಗತಿಯಲ್ಲಿ ನೀವು ತಿಳ್ಕೊಳ್ತಾ ಇದ್ದೀರಾ. ಮೊದಲಿಗೆ ಭೂಕಂಪನ ವಿವಿಧ ಅಲೆಗಳು ಅಂತ ಹೇಳಿದ್ರೆ ಟೈಪ್ಸ್ ಆಫ್ ಸಿಸ್ಮಿಕ್ ವೇವ್ಸ್. ಸೊ ಇದರಲ್ಲಿ ನಾವು 3 ರೀತಿಯ ಭೂಕಂಪನ ಅಲೆಗಳನ್ನ ನೋಡ್ತೀವಿ. ಸೊ ಅದರ ತೀವ್ರತೆ, ಅದರ ವೇಗ, ಯಾವ ಮಾಧ್ಯಮದಲ್ಲಿ ಇವು ಚಲಿಸುತ್ತೆ, ಓಕೆನಾ, ಇನ್ನು ಪರಿಣಾಮ. ಸೊ ಇದನ್ನೆಲ್ಲದನ್ನು ಕೂಡ ನಾವಿಲ್ಲಿ ಈ ವಿವಿಧ 3 ಅಲೆಗಳನ್ನ ನಾವಿಲ್ಲಿ ಈ ರೀತಿ ವಿಂಗಡಣೆ ಮಾಡಿದ್ದೀವಿ ಇದರ ಆಧಾರವಾಗಿ. ಸೊ ಮೊದಲಿಗೆ ಬಂದು ಪ್ರಥಮ ಅಲೆಗಳು, ಇದನ್ನ ನಾವು ನೀಳ ಅಲೆಗಳು ಅಂತಲೂ ಕೂಡ ಕರಿತೀವಿ. ಸೊ ಇಂಗ್ಲಿಷಲ್ಲಿ ಇದನ್ನ ನಾವು ಪ್ರೈಮರಿ ವೇವ್ಸ್ ಮತ್ತೆ ಲಾಂಗಿಟ್ಯೂಡಿನಲ್ ವೇವ್ಸ್ ಅಂತ ಹೇಳಿ ಇದನ್ನ ಕರೆಯುವಂಥದ್ದು. ಇದನ್ನ ಪಿ ಅನ್ನೋ ಸಂಕೇತಾಕ್ಷರದ ಮೂಲಕ ನಾವಿದನ್ನ ಗುರುತಿಸ್ತೀವಿ. ನೆಕ್ಸ್ಟ್ ದ್ವಿತೀಯ ಅಲೆಗಳು, ಇದನ್ನ ನಾವು ಅಡ್ಡ ಅಲೆಗಳು ಅಂತ ಹೇಳಿ ಕರೆಯುವಂಥದ್ದು. ಸೊ ಇದನ್ನ ನಾವು ಸೆಕೆಂಡರಿ ವೇವ್ಸ್ ಅಂತಲೂ ಕೂಡ ಇದನ್ನ ಕರಿತೀವಿ. ಇನ್ನು ಥರ್ಡ್ ಒನ್ ಬಂದು ಮೇಲ್ಮೈ ಅಲೆಗಳು, ಇದನ್ನ ಉದ್ದ ಅಲೆಗಳು ಅಂತ ಹೇಳಿ ಕರಿತೀವಿ. ಇದನ್ನ ಸರ್ಫೇಸ್ ವೇವ್ಸ್ ಅಂತ ಹೇಳಿ ಕರೆಯುವಂಥದ್ದು. ಇದನ್ನ ಎಲ್ ಅನ್ನೋ ಸಂಕೇತಾಕ್ಷರದ ಮೂಲಕ ನಾವಿದನ್ನ ಗುರುತಿಸ್ತೀವಿ. ಸೊ ಇದರ ಪೂರ್ಣವಾದ ಒಂದು ಮಾಹಿತಿಯನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಬಂದು ಪ್ರಥಮ ಅಲೆಗಳು ಅಂತ ಹೇಳಿದ್ರೆ ಭೂಕಂಪನ ನಾಭಿಯಿಂದ ಅಂದ್ರೆ ಫೋಕಸ್ ಇಂದ ಭೂಮಿಯ ಮೇಲ್ಭಾಗಕ್ಕೆ ಅಂದ್ರೆ ಭೂಸ್ತರಕ್ಕೆ ಏನಿದೆ, ಸೊ ಇಲ್ಲಿಗೆ ಬಂದು ತಲುಪುವಂತಹ ಮೊದಲ ಅಲೆಯಾಗಿ ನಾವು ಈ ಒಂದು ಪ್ರಥಮ ಅಲೆಗಳನ್ನ ನೋಡ್ತೀವಿ. ಸೊ ಏನು, ಈ ಒಂದು ಭೂಕಂಪನ ನಾಭಿಯಿಂದ ಫೋಕಸ್ ಇಂದ ಎಪಿಸೆಂಟರ್ಗೆ ಅಂದ್ರೆ ಭೂಕಂಪನ ಹೊರ ಕೇಂದ್ರಕ್ಕೆ ಬಂದು ತಲುಪುವಂತಹ ಪ್ರಾಥಮಿಕ ಅಲೆಯಾಗಿ ನಾವೇನು ಈ ಒಂದು ಪ್ರಥಮ ಅಲೆಗಳನ್ನ ನೋಡ್ತೀವಿ. ಇದನ್ನ ನೀಳ ಅಲೆಗಳು ಅಂತಲೂ ಕೂಡ ಕರೆಯುವಂಥದ್ದು. ಇದು ತಳ್ಳುವ ಮತ್ತು ಈ ಒಂದು ಊರ್ಧ್ವಮುಖ ಅಲೆ ಅಂತಲೂ ಕೂಡ ಕರೆಯುವಂಥದ್ದು. ಸೊ ಇಲ್ಲಿ ಈ ಒಂದು ಅಲೆಗಳೇನಿದೆ ಇದು ಘನ, ದ್ರವ್ಯ, ಅನಿಲ 3 ಮಾಧ್ಯಮದಲ್ಲೂ ಕೂಡ ಚಲನೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಇನ್ನು ಇದರ ವೇಗ ಬಂದು ಪ್ರತಿ ಸೆಕೆಂಡ್ಗೆ, ಇಲ್ಲಿ ನೀವು ಗಮನಿಸಬೇಕು, 1 ಸೆಕೆಂಡ್ಗೆ ಈ ಅಲೆಗಳ ವೇಗ ಬಂದು 4 ರಿಂದ 13 ಕಿಲೋಮೀಟರ್ ಪ್ರತಿ ಸೆಕೆಂಡ್ಗೆ ಪ್ರಥಮ ಅಲೆಗಳ ವೇಗವನ್ನು ಕಾಣ್ತೀವಿ. ಇನ್ನು ಇದರ ಪರಿಣಾಮ ಅಂತ ಹೇಳಿದ್ರೆ ಇದು ಅಷ್ಟೊಂದು ದುಷ್ಪರಿಣಾಮವನ್ನ ಬೀರಲ್ಲ. ಮೊದಲಿಗೆ ಇದು ತಲುಪೋದ್ರಿಂದ ಭೂಮಿಯ ಮೇಲ್ಭಾಗವನ್ನ ಇದು ಮೊದಲಿಗೆ ತಲುಪೋದ್ರಿಂದ ಇದನ್ನ ನಾವು ಈ ಒಂದು ಅಲೆಗಳೇನಿದೆ ಭೂಕಂಪನಕ್ಕೆ ಇದು ಏನು ಅಣಿ ಮಾಡುತ್ತೆ. ಅಂದ್ರೆ ಮುಂದಕ್ಕೆ ಏನೋ ದೊಡ್ಡ ಮಟ್ಟದ ಭೂಕಂಪ ಏನು ಉಂಟಾಗತ್ತೆ, ಈ ಒಂದು ಪ್ರಥಮ ಅಲೆಗಳು ಆ ಒಂದು ಭೂಕಂಪ ಒಂದು ಅಲ್ಲಿ ಏನು ಅಣಿ ಮಾಡುತ್ತೆ ಅಂತ ನಾವೇನಲ್ಲಿ ಕರಿತೀವಿ. ಇದನ್ನ ಒತ್ತುವ ಅಲೆಗಳು, ಊರ್ಧ್ವಮುಖ ಅಲೆಗಳು, ಇನ್ನ ಹಾಗೆ ತಳ್ಳುವ ಅಲೆಗಳು ಅಂತ ಹೇಳಿ ನಾವು ವಿವಿಧ ಹೆಸರುಗಳಿಂದ ಕರೆಯುವಂಥದ್ದು. ಇನ್ನ ಇಲ್ಲಿ ಈ ಒಂದು ಅಲೆಗಳು ಮತ್ತೆ ಕಣಗಳೇನಿದೆ ಇದು ಸಮತಲವಾಗಿ ಇಲ್ಲಿ ಚಲನೆ ಮಾಡೋದನ್ನ ಕಾಣ್ತೀವಿ. ಏನು, ಈ ಒಂದು
ಪ್ರಥಮ ಅಲೆಗಳಂತ ನಾವೇನು ಹೇಳ್ತೀವಿ, ಇಲ್ಲಿ ಅಲೆಗಳು ಮತ್ತೆ ಕಣಗಳು ಸಮತಲದಲ್ಲಿಯೂ ಚಲನೆ ಮಾಡುತ್ತೆ. ನೆಕ್ಸ್ಟ್ ದ್ವಿತೀಯ ಅಲೆಗಳು ಅಂದ್ರೆ ಇದನ್ನ ನಾವು ಅಡ್ಡ ಅಲೆಗಳು ಅಂತಲೂ ಕೂಡ ಕರೆಯುವಂಥದ್ದು. ಸೊ ಇಂಗ್ಲಿಷಲ್ಲಿ ಇದನ್ನ ಸೆಕೆಂಡರಿ ವೇವ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಅಲೆಗಳನ್ನ ನಾವು ಎಸ್ ಅನ್ನೋ ಸಂಕೇತಾಕ್ಷರದಲ್ಲಿ ಇದನ್ನ ಏನದು ಗುರುತಿಸ್ತೀವಿ. ಸೊ ಈ ಅಲೆಗಳೇನಿದೆ ಇದು ಈ ಒಂದು ಘನ ಮಾಧ್ಯಮದಲ್ಲಿ ಮೂಲಕ ಇವು ಏನು ಭೂಮಿಯ ಮೇಲ್ಭಾಗಕ್ಕೆ ತಲುಪೋದನ್ನ ನೋಡ್ತೀವಿ. ಸೊ ಇದು ಅನಿಲ ಮತ್ತು ದ್ರವ್ಯ ಮಾಧ್ಯಮದಲ್ಲಿ ಚಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಇಲ್ಲಿ ಗಮನಿಸಬೇಕಾಗಿರೋ ಮುಖ್ಯವಾದ ಅಂಶ. ದ್ವಿತೀಯ ಅಲೆಗಳೇನಿದೆ ಇದು ಕೇವಲ ಘನ ಮಾಧ್ಯಮದಲ್ಲಿ ಮಾತ್ರ ಇದು ಚಲನೆ ಮಾಡುತ್ತೆ. ಇನ್ನ ಇದರ ಒಂದು ವೇಗ ಬಂದು ಪ್ರತಿ ಸೆಕೆಂಡಿಗೆ 4 ರಿಂದ 6 ಕಿಲೋಮೀಟರ್ ಅಷ್ಟು ಇದು ದೂರವನ್ನು ಕ್ರಮಿಸುತ್ತೆ. ಪ್ರತಿ ಸೆಕೆಂಡ್ಗೆ 4 ರಿಂದ 6 ಕಿಲೋಮೀಟರ್ ದೂರವನ್ನ ಇದು ಕ್ರಮಿಸುತ್ತೆ. ಇನ್ನು ಈ ಒಂದು ಅಲೆಗಳನ್ನ ನಾವು ಕುಲುಕು ಅಲೆಗಳು ಅಂತನೂ ಕೂಡ ಕರಿತೀವಿ. ದ್ವಿತೀಯ ಅಲೆಗಳನ್ನ ನಾವು ಕುಲುಕು ಅಲೆಗಳು ಅಂತನೂ ಕೂಡ ಕರಿತೀವಿ. ಸೊ ಇದು ಭೂಮಿಯ ಮೇಲ್ಭಾಗಕ್ಕೆ ಏನು ಬಂದಾಗ ಭೂಮಿಯನ್ನ ಕುಲುಕುವ ರೀತಿಯಲ್ಲಿ ಇದು ಏನೋ ಒಂದು ಅನುಭವವನ್ನು ನೀಡುತ್ತೆ. ಹಾಗಾಗಿ ಇದನ್ನ ಭೂಮಿ ಅಲುಗಾಡುವ ರೀತಿಯಲ್ಲಿ ಏನು ಈ ಒಂದು ದ್ವಿತೀಯ ಅಲೆಗಳು ಈ ಒಂದು ಪರಿಣಾಮವನ್ನು ಉಂಟು ಮಾಡುತ್ತೆ. ನೆಕ್ಸ್ಟ್ ಮೇಲ್ಮೈ ಅಲೆಗಳು, ಇದನ್ನ ಸರ್ಫೇಸ್ ವೇವ್ಸ್ ಅಂತನೂ ಕೂಡ ಕರಿತೀವಿ. ಇನ್ನ ಇದನ್ನ ಉದ್ದ ಅಲೆಗಳು ಅಂತನೂ ಕೂಡ ಕರೆಯುವಂಥದ್ದು. ಇದನ್ನ ಎಲ್ ಅನ್ನೋ ಸಂಕೇತಾಕ್ಷರದ ಮೂಲಕ ನಾವು ಗುರುತಿಸ್ತೀವಿ. ಸೊ ಈ ಅಲೆಗಳೇನಿದೆ ಇದು ಘನ, ದ್ರವ್ಯ ಮತ್ತು ಅನಿಲ 3 ಮಾಧ್ಯಮದಲ್ಲಿ ಇದು ಚಲನೆ ಮಾಡುತ್ತೆ. ಇನ್ನು ಈ ಒಂದು ಅಲೆಗಳು ಬಂದು ಪ್ರತಿ ಸೆಕೆಂಡಿಗೆ 3 ರಿಂದ 4 ಕಿಲೋಮೀಟರ್ ಅಷ್ಟು ಚಲನೆ ವೇಗವನ್ನ ನಾವೇನ್ ಕಾಣ್ತೀವಿ. ಇನ್ನು ಈ ಮೇಲ್ಮೈ ಅಲೆಗಳೇನಿದೆ ಇದು ಅತ್ಯಂತ ವಿನಾಶಕಾರಿಯಾಗಿ ಇದನ್ನ ಕಾಣ್ತೀವಿ. ಯಾಕಂತ ಹೇಳಿದ್ರೆ ಈ 2 ಅಲೆಗಳಿಗೆ ಹೋಲಿಸ್ಕೊಂಡಾಗ ಮೇಲ್ಮೈ ಅಲೆಗಳೇನಿದೆ ಇದು ಭೂಮಿಯನ್ನ ನಾವೇನು ಕೆಲವಾರು ಅಡಚಣೆಗಳ ಉಂಟಾಗೋದಕ್ಕೆ ಇದು ಬಹಳ ನಿಧಾನವಾಗಿ ತಲುಪುತ್ತೆ. ಮಂದ ಅಲೆಗಳಾಗಿ ನಾವು ಇದನ್ನ ಕಾಣ್ತೀವಿ, ಯಾವುದು ಮೇಲ್ಮೈ ಅಲೆಗಳನ್ನ. ಆದ್ರೆ ಯಾವಾಗ ಇದು ಮೇಲ್ಮೈಯನ್ನ ತಲುಪುತ್ತೆ ಇದು ಅತ್ಯಂತ ಹೆಚ್ಚು ವಿಧ್ವಂಸಕ ಪರಿಣಾಮಗಳನ್ನ ಭೂ ಮೇಲ್ಮೈ ಮೇಲೆ ಉಂಟು ಮಾಡುತ್ತೆ. ಯಾವುದದು? ಸರ್ಫೇಸ್ ವೇವ್ಸ್. ಭೂಮಿಯ ಮೇಲೆ ಹೆಚ್ಚು ಡಿಸ್ಟ್ರಕ್ಷನ್ ನ, ಡ್ಯಾಮೇಜ್ ನ ಉಂಟು ಮಾಡುವಂಥದ್ದು ಯಾವುದು ಅಂದ್ರೆ ಅದು ಮೇಲ್ಮೈ ಅಲೆಗಳು. ಇದನ್ನ ಎಲ್ ಅನ್ನೋ ಸಂಕೇತಾಕ್ಷರದಲ್ಲಿ ನಾವು ಕರೆಯುವಂಥದ್ದು. ಸೊ ಇಲ್ಲಿ ನಿಮ್ಗೆ ಏನು ಈ ಒಂದು ಫಿಗರ್ ಮೂಲಕ ನೀವು ಸೊ ಇದ್ರ ಎಷ್ಟು ಒಂದು ಇಂಟೆನ್ಸಿಟಿನ ಉಂಟು ಮಾಡುತ್ತೆ ಅಂತ ನೀವು ಇಲ್ಲಿ ತಿಳ್ಕೊಬಹುದು. ಇಲ್ಲಿ ನೋಡಿ ಎಲ್ ವೇವ್ಸ್ ಬಂದು ಎಷ್ಟು ನಾವು ಒಂದು ಹೆಚ್ಚಿನ ಒಂದು ಡೆನ್ಸಿಟಿ ನಾವೇನಿಲ್ಲಿ ಕಾಣೋದನ್ನ ಇಲ್ಲಿ ಕಾಣ್ತೀವಿ. ಸೊ ಇದು ಪಿ ವೇವ್ಸ್ ಅಂದ್ರೆ ಪ್ರಾಥಮಿಕ ಅಲೆಗಳು, ಇದು ಎಸ್ ವೇವ್ಸ್ ಅಂದ್ರೆ ದ್ವಿತೀಯ ಅಲೆಗಳು. ಇದು ಹೆಚ್ಚು ಪರಿಣಾಮವನ್ನ ನಾವೇನ್ ಉಂಟು ಮಾಡುತ್ತೆ ಭೂಮಿಯ ಮೇಲ್ಮೈ ಮೇಲೆ, ಇದು ಎಲ್ ವೇವ್ಸ್. ಸೊ ಈ ರೀತಿಯಲ್ಲಿ ಈ ಒಂದು ಅಲೆಗಳ ಏನು ಛಾಯಾಚಿತ್ರವನ್ನ ಬರೆದು ವಿವಿಧ ಅಲೆಗಳನ್ನ ವಿವರಿಸಿ ಅಂತ ಕೇಳಿದಾಗ ಈ ಒಂದು ಛಾಯಾಚಿತ್ರವನ್ನ ಬರೆದು ನೀವು 3 ಅಲೆಗಳನ್ನ ಇಲ್ಲಿ ವಿವರಣೆ ಕೊಡಬೇಕಾಗತ್ತೆ. ಇದು 5 ಮಾರ್ಕ್ಸ್ಗೆ ಕೇಳ್ಬೋದಾದ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಇದರ ನಂತರ ನೆಕ್ಸ್ಟ್ ಬಂದು ಈ ಒಂದು ಭೂಮಿಯ ಮೇಲೆ ಉಂಟಾಗುವಂತಹ ಭೂಕಂಪನಗಳೇನಿದೆ ಇದನ್ನ ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಗ್ರಾಫ್ ಅಲ್ಲಿ ಇದನ್ನ ನಾವು ದಾಖಲಾತಿಯನ್ನ ಮಾಡ್ಕೊಳ್ಳಾಗತ್ತೆ ಅಂತ. ಅದು ಸೀಸ್ಮೋಗ್ರಾಫ್ ಮೂಲಕ ಅಂದ್ರೆ ಭೂಕಂಪನ ಮಾಪಕದ ಮೂಲಕ ಅದು ಏನು ಅಲೆಗಳ ರೀತಿಯಲ್ಲಿ ಆ ಒಂದು ಗ್ರಾಫ್ ಅಲ್ಲಿ ಏನ್ ಮೂಡ್ ಬಂದಿರುತ್ತೆ ಆ ಮೂಲಕ ನಾವು ತಿಳ್ಕೊಳ್ಬಹುದು. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅದರದ್ದು ವೇಗ, ಯಾವ ಸಮಯದಲ್ಲಿ ಉಂಟಾಯ್ತು, ಎಷ್ಟು ತೀವ್ರತೆ ಅನ್ನೋ ಆಧಾರದಲ್ಲಿ ನಾವೇನು ಈ 3 ರೀತಿಯ ರೇಖೆಗಳನ್ನ ನೋಡ್ತೀವಿ. ಮೊದಲಿಗೆ ಬಂದು ಸಮ ಭೂಕಂಪನ ಅಲೆಗಳು ಅಂತ ಹೇಳಿ ರೇಖೆಗಳನ್ನ ನೋಡ್ತೀವಿ. ಗ್ರಾಫ್ ಮೇಲೆ ಈ ರೀತಿಯ ಒಂದು ಕ್ರೈಟೀರಿಯಾ ಇಟ್ಕೊಂಡು ಈ ಒಂದು ಅಲೆಗಳನ್ನ ನೋಡ್ತೀವಿ. ಇದನ್ನ ಇಂಗ್ಲಿಷ್ ಅಲ್ಲಿ ನಾವು
ಐಸೋಸೀಸ್ಮಲ್ ಲೈನ್ ಅಂತ ಹೇಳಿ ಕರಿತೀವಿ. ಸೊ ಇದು ವಿವಿಧ ಭೂಪ್ರದೇಶಗಳನ್ನ ಅಂತ ಹೇಳಿದ್ರೆ ಇಲ್ಲಿ ಒಂದು ಜಮ್ಮು ಅಂಡ್ ಕಾಶ್ಮೀರ ಆಗಿರುತ್ತೆ, ಇನ್ನು ನೆಕ್ಸ್ಟ್ ಬಂದು ಈ ಒಂದು ಉತ್ತರಾಂಚಲ ಆಗಿರುತ್ತೆ, ಇನ್ನ ಹಾಗೇನೆ ಮತ್ತೊಂದು ಪ್ರದೇಶ ಬಂದು ಅಸ್ಸಾಂ ಆಗಿರುತ್ತೆ. ಇಲ್ಲಿ ವಿವಿಧ ಪ್ರದೇಶಗಳಲ್ಲಿ ಏನು ಭೂಕಂಪನ ಉಂಟಾಗತ್ತೆ, ಒಂದೇ ತೀವ್ರತೆಯಲ್ಲಿ ಯಾವ ಭೂಪ್ರದೇಶಗಳಲ್ಲಿ ಭೂಕಂಪನ ಉಂಟಾಗತ್ತೆ ಆ ಒಂದು ಪ್ರದೇಶಗಳನ್ನ ಸೇರಿಸುವಂತಹ ನಾವು ರೇಖೆಗೆ ಸಮ ಭೂಕಂಪನ ಅಲೆಗಳು. ಇದ್ರದ್ದು ಕ್ರೈಟೀರಿಯಾ ಏನು? ತೀವ್ರತೆ, ಒಂದೇ ಪ್ರಮಾಣದ ತೀವ್ರತೆಯನ್ನ ವಿವಿಧ ಪ್ರದೇಶಗಳಲ್ಲಿ ಏನ್ ಕಂಡುಬರುತ್ತೆ ಭೂಕಂಪನ ತೀವ್ರತೆಯನ್ನ ಆ ಪ್ರದೇಶಗಳನ್ನ ಸೇರಿಸುವಂತಹ ಒಂದು ರೇಖೆ, ಅದಕ್ಕೆ ನಾವು ಸಮ ಭೂಕಂಪನ ಅಲೆಗಳು ಅಂತ ಹೇಳಿ ಕರಿತೀವಿ. ನೀವು ಮುಂದಿನ ಅಧ್ಯಾಯಗಳಲ್ಲಿ ವಾಯುಮಂಡಲ ಅಲ್ಲೆಲ್ಲ ಅಧ್ಯಯನ ಮಾಡ್ಬೇಕಾದ್ರೆ ನೀವು ಐಸೋಥರ್ಮಲ್, ಐಸೋಬಾರ್ಸ್ ಅಂತೆಲ್ಲ ನೀವು ಅಧ್ಯಯನ ಮಾಡ್ತೀರಾ. ಅದೇ ರೀತಿಯಲ್ಲಿ ಐಸೋಸೀಸ್ಮಲ್ ಅಂತ ಹೇಳಿದ್ರೆ ಇಲ್ಲಿ ಸೇಮ್ ಇಂಟೆನ್ಸಿಟಿ ನಾವು ಏನು ಈ ಒಂದು ಗ್ರಾಫ್ ಮೂಲಕ, ಸೊ ಇವಾಗ ಇಲ್ಲೂ ಕೂಡ 5.6 ಇಂಟೆನ್ಸಿಟಿ, ಇಲ್ಲೂ ಕೂಡ 5.6 ಇಂಟೆನ್ಸಿಟಿ, ಆದರೆ ಉತ್ತರಾಂಶದಲ್ಲಿ ಮಾತ್ರ ಕೇವಲ 4 ಏನು ನಾವು ಇಂಟೆನ್ಸಿಟಿ ಏನು ಕಂಡು ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಜಮ್ಮು ಕಾಶ್ಮೀರ್ ಮತ್ತೆ ಅಸ್ಸಾಂ ಇದನ್ನ ನಾನು ಒಂದೇ ರೇಖೆಯಲ್ಲಿ ಎಳೆದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಜಮ್ಮು ಮತ್ತೆ ಕಾಶ್ಮೀರ ಮತ್ತೆ ಅಸ್ಸಾಂ ಈ ಪ್ರದೇಶಗಳು ಒಂದೇ ತೀವ್ರತೆಯನ್ನ ನಾವೇನಿಲ್ಲಿ ಕಂಡು ಬರುತ್ತೆ. ಸೊ ಹಾಗಾಗಿ ಈ ಪ್ರದೇಶಗಳನ್ನ ಸೇರಿಸುವಂತಹ ಒಂದು ರೇಖೆಗೆ ಸಮ ಭೂಕಂಪನ ಅಲೆಗಳು, ಐಸೋಸೀಸ್ಮಲ್ ಲೈನ್ ಅಂತ ಹೇಳಿ ಕರಿತೀವಿ. ಎರಡನೇದು ಏಕ ಭೂಕಂಪನ ಅಲೆಗಳು ಅಂತ ಹೇಳಿದ್ರೆ ಹೋಮೋಸೀಸ್ಮಲ್ ಲೈನ್. ಸೊ ಇದ್ರ ಕ್ರೈಟೀರಿಯಾ ಏನಂತ ಹೇಳಿದ್ರೆ ಟೈಮ್. ವಿವಿಧ ಭೂಪ್ರದೇಶಗಳಲ್ಲಿ ಒಂದೇ ಸಮಯದಲ್ಲಿ ಭೂಕಂಪನ ಉಂಟಾಗಿರುವಂತಹ ಪ್ರದೇಶಗಳನ್ನ ನಾವು ಸೇರಿಸುವಂತಹ ರೇಖೆಗೆ ಏಕ ಭೂಕಂಪನ ಅಲೆಗಳು ಅಂತ ಹೇಳಿ ಕರಿತೀವಿ. ಸೇಮ್ ಇದಕ್ಕೆ ನಾವು ಉದಾಹರಣೆ ತಗೊಳ್ಳೋದಾದ್ರೆ ಇಲ್ಲಿ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಸುಮಾರು 11 AM ಅಂದ್ರೆ ಬೆಳಗಿನ 11 ಗಂಟೆಗೆ ಭೂಕಂಪ ಸಂಭವಿಸಿದೆ. ಈ ಉತ್ತರಾಂಚಲದಲ್ಲೂ ಕೂಡ 11 ಗಂಟೆಗೆ ಏನು ಈ ಒಂದು ಭೂಕಂಪ ಸಂಭವಿಸಿದೆ. ಇದೇ ಅಸ್ಸಾಮಲ್ಲಿ ನಂತರ ಅಂತ ಹೇಳಿದ್ರೆ ಸುಮಾರು 12 ಗಂಟೆಗೆ 11:30ಕ್ಕೆ ಈ ಒಂದು ಭೂಕಂಪ ಸಂಭವಿಸಿದೆ ಅಂತ ಹೇಳಿದ್ರೆ ಏಕ ಭೂಕಂಪನ ಅಲೆಗಳು ಇಲ್ಲಿ ಗೊತ್ತಾಗತ್ತೆ. ಜಮ್ಮು ಮತ್ತೆ ಕಾಶ್ಮೀರದಲ್ಲೂ ಕೂಡ 11 ಗಂಟೆಗೆ, ಉತ್ತರಾಖಂಡದಲ್ಲೂ ಕೂಡ 11 ಗಂಟೆಗೆ ಈ ಒಂದು ಪ್ರದೇಶಗಳನ್ನ ಸೇರಿಸುವಂತಹ ರೇಖೆಗೆ ನಾವು ಏಕ ಭೂಕಂಪನ ಅಲೆಗಳು ಅಂತ ಕರಿತೀವಿ. ಇಲ್ಲಿ ಏನ್ ಕ್ರೈಟೀರಿಯಾ? ಒಂದೇ ಸಮಯ ಏಕ ಭೂಕಂಪನ ಅಲೆಗಳು ಅಂತ ಇದಕ್ಕೆ ಕರಿತೀವಿ. ಹೋಮೋಸೀಸ್ಮಲ್ ಲೈನ್ ಅಂತ ಅದಕ್ಕೆ ನಾವು ಕರೆಯೋದುಂಟು. ಇನ್ನು ಸಹ ಭೂಕಂಪನ ಅಲೆಗಳು ಅಂತ ಹೇಳಿದ್ರೆ ಕೋಸೀಸ್ಮಲ್ ಲೈನ್. ಇಲ್ಲಿ ನೀವು ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ ಸಹ ಭೂಕಂಪನ ಅಲೆಗಳು ಅಂತ ಹೇಳಿದ್ರೆ ಇಲ್ಲಿ 2 ಕ್ರೈಟೀರಿಯಾ ಬರುತ್ತೆ. ಏನಂತ ಹೇಳಿದ್ರೆ ತೀವ್ರತೆ ಮತ್ತು ಸಮಯ. ವಿವಿಧ ಭೂಪ್ರದೇಶಗಳಲ್ಲಿ ಒಂದೇ ಸಮಯ ಮತ್ತು ತೀವ್ರತೆ ಎರಡೂ ಕೂಡ ಒಂದೇ ಆಗಿರಬೇಕು. ಆ ಒಂದು ಭೂಪ್ರದೇಶಗಳನ್ನ ಸೇರಿಸುವಂತಹ ರೇಖೆಗೆ ನಾವು ಈ ಒಂದು ಸಹ ಭೂಕಂಪನ ಅಲೆಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ದೆಹಲಿ ಮತ್ತೆ ಈ ಒಂದು ಬಿಹಾರ್, ಇನ್ನ ಮತ್ತೊಂದು ಪ್ರದೇಶನ ಉದಾಹರಣೆಗೆ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಈ ಒಂದು ಜಾರ್ಖಂಡ್ ಅಂತ ಅಂದಾಗ, ಸೊ ಇಲ್ಲಿ ದೆಹಲಿ, ಈ ಒಂದು ಬಿಹಾರ್ ಮತ್ತೆ ಜಾರ್ಖಂಡ್ ಏನಿದೆ, ಈ ದೆಹಲಿ ಮತ್ತೆ ಬಿಹಾರ್ ಏನಿದೆ, ಸೊ ಇಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಅಂತ ಹೇಳಿದ್ರೆ, ಇಲ್ಲೂ ಬಿಹಾರಲ್ಲೂ ಕೂಡ ಬೆಳಗಿನ ಜಾವ 5 ಗಂಟೆಗೆ ಅಂತ ಹೇಳಿದ್ರೆ, ಜೊತೆಗೆ ತೀವ್ರತೆ ಪ್ರಮಾಣ ಬಂದು ಇಲ್ಲಿ 4.3 ಮ್ಯಾಗ್ನಿಟ್ಯೂಡ್ ಆಗಿರುತ್ತೆ, ಇಲ್ಲೂ ಕೂಡ 4.3 ಆಗಿರುತ್ತೆ.
ಆದರೆ ಜಾರ್ಖಂಡಲ್ಲಿ ಸುಮಾರು ಏನು ಮುಂಚೆನೇ ಆಗಿರುತ್ತೆ ಅಂತ ಹೇಳಿದ್ರೆ ಸುಮಾರು ಒಂದು 4:50 AM ಅಂದ್ರೆ ಬೆಳಗಿನ ಜಾವ 4:50. ಇಲ್ಲಿ ತೀವ್ರತೆ ಬಂದು 3.4 ಈ ರೀತಿ ಸಂಭವಿಸಿರುತ್ತೆ. ಸೊ ಹಾಗಾಗಿ ಈ ದೆಹಲಿ ಮತ್ತು ಬಿಹಾರ್ ಇದೆರಡನ್ನೂ ಕೂಡ ನಾವು ಇಲ್ಲಿ ಸಹ ಭೂಕಂಪನ ಅಲೆಗಳು ರೇಖೆಯ ಮೂಲಕ ಇದನ್ನ ನಾವು ಸೇರಿಸ್ತೀವಿ. ಇದಕ್ಕೆ ನಾವು ಸಹ ಭೂಕಂಪನ ಅಲೆಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ತೀವ್ರತೆ ಮತ್ತು ಸಮಯ ಒಂದೇ ಆಗಿರುತ್ತೆ. ಸೊ ವಿವಿಧ ಪ್ರದೇಶಗಳಲ್ಲಿ ಉಂಟಾಗುವಂತಹ ಭೂಕಂಪನಗಳಲ್ಲಿ ಒಂದೇ ಪ್ರಮಾಣದ ತೀವ್ರತೆ ಮತ್ತು ಸಮಯವನ್ನ ಏನ್ ಕಂಡುಬರುತ್ತೆ ಅದನ್ನ ಸೇರಿಸುವಂತಹ ಆ ಪ್ರದೇಶಗಳನ್ನ ಸೇರಿಸುವಂತಹ ರೇಖೆಗೆ ಸಹ ಭೂಕಂಪನ ಅಲೆಗಳು ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಕೋಸಿಸ್ಮಲ್ ಲೈನ್ ಅಂತ ಹೇಳಿ ಕರಿತೀವಿ. ಸೊ ಇಷ್ಟು ಕೂಡ ಪ್ರಮುಖವಾದ ಏನು ರೇಖೆಗಳು. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಯಾವ ಕ್ರೈಟೀರಿಯಾ ಅಂತ ನೆನ್ಪಿಟ್ಕೊಳ್ಳಿ, ಸಹ ಭೂಕಂಪನ ಅಲೆಗಳಿಗೆ ಎರಡೂ ಕೂಡ ಸೇರ್ಕೊಳ್ಳುತ್ತೆ. ಸೊ ಇದು ಬಹಳ ಸುಲಭವಾಗಿದೆ. ಒಂದು ತೀವ್ರತೆಯನ್ನ ನಾವೇನ್ ಗಮನದಲ್ಲಿ ಇಟ್ಕೊಳ್ಳುವಂಥದ್ದು ಸಮ ಭೂಕಂಪನ ಅಲೆಗಳು. ನೆಕ್ಸ್ಟ್ ಒಂದೇ ಸಮಯದಲ್ಲಿ ವಿವಿಧ ಭೂಪ್ರದೇಶಗಳಲ್ಲಿ ಉಂಟಾಗುವಂಥದ್ದು ಏಕ ಭೂಕಂಪನ ಅಲೆಗಳು. ಒಂದೇ ಪ್ರಮಾಣದ ತೀವ್ರತೆ ಮತ್ತು ಸಮಯ ಎರಡನ್ನೂ ಕೂಡ ನಾವು ವಿವಿಧ ಪ್ರದೇಶಗಳಲ್ಲಿ ಸೇರಿಸುವಂತಹ ರೇಖೆಗಳಿಗೆ ಸಹ ಭೂಕಂಪನ ಅಲೆಗಳು ಅಂತ ಹೇಳಿ ಕರಿತೀವಿ. ಭೂಕಂಪ ವಲಯಗಳು ಪ್ರಪಂಚಾದ್ಯಂತ ನಾವು ವಿವಿಧ ಭೂಪ್ರದೇಶಗಳಲ್ಲಿ ಪ್ರಮುಖ ಕಾರಣಗಳಿಂದ, ಪ್ರಮುಖವಾಗಿ ಪ್ರಾಕೃತಿಕ ಕಾರಣಗಳು ಅಂತ ಹೇಳಿದ್ರೆ ಅದು ಭೂಫಲಕಗಳ ಒಂದು ಜರುಗುವಿಕೆಯಿಂದ ಅಂದ್ರೆ ಸ್ಥಾನ ಪಲ್ಲಟ ಆಗೋದ್ರಿಂದ, ಮಡಿಕೆಗಳಿಂದ, ಇನ್ನ ಭೂ ಕುಸಿತದ ಪರಿಣಾಮವಾಗಿ, ಹಾಗೇನೆ ಈ ಒಂದು ಸ್ತರಭಂಗಗಳಿಂದ, ಇನ್ನ ಜ್ವಾಲಾಮುಖಿ ಕಾರಣಗಳಿಂದ ಭೂಕಂಪಗಳು ಉಂಟಾಗೋದನ್ನ ನೋಡ್ತೀವಿ. ಪ್ರಪಂಚಾದ್ಯಂತ ಪ್ರಮುಖವಾಗಿ ನಾವು ವಿವಿಧ ಪ್ರದೇಶಗಳಲ್ಲಿ ಆಗಿಂದಾಗೆ ಭೂಕಂಪಗಳು ಸಂಭವಿಸುತ್ತೆ. ಹಾಗಾಗಿ ಭೂಕಂಪ ಶಾಸ್ತ್ರಜ್ಞರು ಇಲ್ಲಿ ಪ್ರಮುಖವಾಗಿ ಪ್ರಪಂಚಾದ್ಯಂತ ಎಲ್ಲಿ ಭೂಕಂಪಗಳು ಹೆಚ್ಚಾಗಿ ಸಂಭವಿಸುತ್ತೆ ಅನ್ನೋದನ್ನ ಇಲ್ಲಿ ವಲಯಗಳಾಗಿ ಅವರು ಈಗಾಗಲೇ ಗುರುತು ಮಾಡಿದ್ದಾರೆ, ಅಲ್ಲಿ ಹೆಚ್ಚಾಗಿ ಭೂಕಂಪ ಸಂಭವಿಸುವ ಕಾರಣದಿಂದ. ಹಾಗಾಗಿ ಈ ಪ್ರಮುಖ ಭೂಕಂಪ ವಲಯಗಳು ಯಾವುವು, ಪ್ರಪಂಚಾದ್ಯಂತ ಎಲ್ಲೆಲ್ಲಿ ಹೆಚ್ಚಾಗಿ ಭೂಕಂಪಗಳು ಸಂಭವಿಸುತ್ತೆ ಅಂತ ಇಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ಪೆಸಿಫಿಕ್ ಸಾಗರದ ವಲಯ. ಸೊ ಇದನ್ನು ನಾವು ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಪ್ರಪಂಚಾದ್ಯಂತ ಏನು ಭೂಕಂಪಗಳ ಹಂಚಿಕೆಯನ್ನು ನೋಡ್ತೀವಿ, ಅದರಲ್ಲಿ 65% ಭೂಕಂಪ ಎಲ್ಲಿ ಸಂಭವಿಸುತ್ತೆ ಅಂತ ಹೇಳಿದ್ರೆ ಈ ಒಂದು ಪೆಸಿಫಿಕ್ ಸಾಗರದ ವೃತ್ತದಲ್ಲಿ ಅಂತ ಹೇಳಿದ್ರೆ ಕರಾವಳಿ, ಪೆಸಿಫಿಕ್ ಸಾಗರದ ಕರಾವಳಿ ಭೂಪ್ರದೇಶದಲ್ಲಿ ನಾವು ಸಂಭವಿಸೋದನ್ನ ಕಾಣ್ತೀವಿ. ಸೊ ಅದು ಉತ್ತರ ಪೆಸಿಫಿಕ್ ಮತ್ತು ದಕ್ಷಿಣ ಪೆಸಿಫಿಕ್ ಸಾಗರವನ್ನ ಅದು ಒಳಗೊಂಡಿದೆ. ಪೆಸಿಫಿಕ್ ಸಾಗರ ಅಂತಾನೆ ನಿಮಗೆ ಗೊತ್ತು, ಇದು ಅತ್ಯಂತ ವಿಶಾಲವಾದ ಹಾಗೇನೆ ಅತ್ಯಂತ ಆಳವಾದ ಸಾಗರನೂ ಕೂಡ ಹೌದು. ಲಾರ್ಜೆಸ್ಟ್ ಅಂಡ್ ಡೀಪೆಸ್ಟ್ ಓಷನ್ ಅಂತ ನಾವೇನು ಪೆಸಿಫಿಕ್ ಓಷನ್ ನ ಕರಿತೀವಿ. ಹಾಗಾಗಿ ಈ ಒಂದು ಪೆಸಿಫಿಕ್ ಸಾಗರದಲ್ಲಿ ಯಾವ್ಯಾವ ಭಾಗದಲ್ಲಿ ಹೆಚ್ಚಾಗಿ ಭೂಕಂಪಗಳು ಸಂಭವಿಸುತ್ತೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಇಲ್ಲಿ ನಾನು ಈ ಒಂದು ಏನು ಗ್ಲೋಬ್ ನ ಬಳಸಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಕೂಡ ಏನು ಈ ಒಂದು ಟೆಕ್ಸ್ಟ್ ಬುಕ್ ಅನ್ನ ನೀವು ಅದರ ಸಹಾಯ ಪಡ್ಕೋಬಹುದು, ಅಥವಾ ಮ್ಯಾಪ್ ಏನಿದೆ ಅದ್ರ ಮೂಲಕ ನೀವು ಈ ಒಂದು ವಿವಿಧ ನಾನೇನು ಹೇಳುವಂತ ಪ್ರದೇಶಗಳಲ್ಲಿ ಈ ಒಂದು ಭೂಕಂಪ ವಲಯಗಳು ಹೆಚ್ಚಾಗಿ ಸಂಭವಿಸೋದನ್ನ ನೀವು ಅರ್ಥ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಮೊದಲಿಗೆ ಈ ಒಂದು ಫಿಲಿಪೈನ್ಸ್ ದೇಶ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು ಉತ್ತರ ಪೆಸಿಫಿಕ್ ಸಾಗರದಲ್ಲಿ ನಾವು ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಅಂತ ಹೇಳಿದ್ರೆ ಈ ಒಂದು ಉತ್ತರಾರ್ಧ ಗೋಳದಲ್ಲಿ ಏನು ಫಿಲಿಪೈನ್ಸ್ ಏನ್ ಕಂಡು ಬರುತ್ತೆ. ಸೊ ಇಂಡೋನೇಷ್ಯಾ, ಫಿಲಿಪೈನ್ಸ್ ಏನ್ ಕಂಡು ಬರುತ್ತೆ. ಫಿಲಿಪೈನ್ಸ್ ಅಲ್ಲಿ ಏನು ನಾವು ಮೊದಲಿಗೆ ಈ ಒಂದು ಪ್ರಾರಂಭ ಆಗೋದನ್ನ ಕಾಣ್ತೀವಿ. ಸೊ ಫಿಲಿಪೈನ್ಸ್, ಹಾಗೇನೆ ಜಪಾನ್, ಸೊ ಅಲ್ಲೇ ಮುಂದುವರೆದಂಗೆ ಜಪಾನ್. ಸೊ ಜೊತೆ ಕರಾವಳಿ
ಭಾಗಗಳಲ್ಲಿ, ಮತ್ತೆ ಇವೆಲ್ಲ ಕೂಡ ದ್ವೀಪ ಸಮೂಹಗಳು, ನೀವು ಅದನ್ನು ಕೂಡ ಗಮನಿಸಬೇಕಾಗಿದೆ. ಈ ಒಂದು ಭೂಕಂಪಗಳು ಈ ರೀತಿಯಲ್ಲಿ ದ್ವೀಪಗಳಲ್ಲಿ, ಯಾಕಂತ ಹೇಳಿದ್ರೆ ಭೂಕವಚ ಮತ್ತು ಖಂಡಾಂತರ ಕವಚಗಳಲ್ಲಿ ಒಟ್ಟಿಗೆ ಫಲಕಗಳು ಸೇರುತ್ತೆ. ಓಕೆನಾ, ಅದು ಕೂಡ ನಾನು ಈ ಒಂದು ಭೂಕಂಪಗಳಾಗೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಅಂತ ಹೇಳಿದ್ದೀನಿ. ಹಾಗಾಗಿ ಫಿಲಿಪೈನ್ಸ್, ಜಪಾನ್, ಹಾಗೇನೆ ಅಲಸ್ಕಾ, ಇಲ್ಲಿ ನೋಡ್ಬೋದು ನೀವು ಈ ಒಂದು USA ನ ಭಾಗದಲ್ಲಿ ಅಲಸ್ಕಾ ನೋಡ್ತೀವಿ. ಆಲ್ಮೋಸ್ಟ್ ಈ ಒಂದು USA ಭಾಗದಲ್ಲಿ ಅಲಸ್ಕಾ ನೋಡ್ಬೋದು. ಹತ್ತತ್ರ ಈ ಒಂದು ಉತ್ತರ ಧ್ರುವಕ್ಕೆ ನಾವು ಹತ್ತಿರವಾಗಿ ನೋಡುವಂಥದ್ದು. ಬಹಳ ಉನ್ನತ ಅಕ್ಷಾಂಶಗಳು ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಅಲಸ್ಕಾ. ಹಾಗೇನೆ ಪಶ್ಚಿಮ USA, ಇಲ್ಲಿ ನೋಡಿ, ಇಲ್ಲಿ ಇದು USA ನ ಒಂದು ಏನು ದೇಶವಾಗಿ ನೋಡ್ತೀವಿ, ಉತ್ತರ ಅಮೆರಿಕ ಸಂಯುಕ್ತ ಸಂಸ್ಥಾನ. ಸೊ ಈ ಎಲ್ಲ ಪಶ್ಚಿಮದ ಒಂದು ಭಾಗಗಳು ಅಂದ್ರೆ ಪೆಸಿಫಿಕ್ ಸಾಗರಕ್ಕೆ ಹೊಂದಿಕೊಂಡಿರೋ ಹಂಗೆ ಕರಾವಳಿ ಭೂಪ್ರದೇಶಗಳು, ಅಲ್ಲಿಂದ ಮೆಕ್ಸಿಕೋ. ಸೊ ಇಲ್ಲಿ ಮಧ್ಯ ಅಮೆರಿಕ ನಾವೇನು ಮೆಕ್ಸಿಕೋ ನೋಡ್ತೀವಿ. ದಕ್ಷಿಣ ಅಮೆರಿಕ, ಸೊ ಇದು ದಕ್ಷಿಣ ಅಮೆರಿಕ. ಸೊ ಹಾಗಾಗಿ ದಕ್ಷಿಣ ಅಮೆರಿಕದ ಕರಾವಳಿ ಭಾಗ. ಸೊ ಈ ರೀತಿಯಲ್ಲಿ ಉತ್ತರ ಪೆಸಿಫಿಕ್ ಸಾಗರ ಮತ್ತು ದಕ್ಷಿಣ ಪೆಸಿಫಿಕ್ ಸಾಗರದ ವೃತ್ತ ಏನ್ ನೋಡ್ತೀವಿ, ಇಲ್ಲಿ ಕೇವಲ ಭೂಕಂಪಗಳು ಏನ್ ಹೆಚ್ಚಾಗಿ ಉಂಟಾಗ್ತಾ ಇದೆ, ಅದೇ ರೀತಿಯಲ್ಲಿ ಇವನ್ ಜ್ವಾಲಾಮುಖಿಗಳು ಕೂಡ ಇದೇ ಭಾಗದಲ್ಲಿ ಉಂಟಾಗುತ್ತೆ ಹೆಚ್ಚಾಗಿ. ಓಕೆನಾ, ಸೊ ಹಾಗಾಗಿ ಇದನ್ನ ನಾವು ರಿಂಗ್ ಆಫ್ ಫೈರ್ ಅಂತ ಹೇಳಿ ಕರಿತೀವಿ, ಅಗ್ನಿವೃತ್ತ ಅಂತ ಹೇಳಿ ಕರೀದನ್ನ ಇಲ್ಲಿ ನೀವು ಗಮನಿಸಬಹುದು. ಇಲ್ಲಿ ಈ ಭಾಗದಲ್ಲಿ ಎಷ್ಟುಂಟಾಗುತ್ತೆ, ಪ್ರಪಂಚಾದ್ಯಂತ ಹಂಚಿಕೆ ಆಗಿರುವಂತಹ ಭೂಕಂಪ ವಲಯಗಳು 65% ಭೂಕಂಪಗಳು ಈ ಒಂದು ಭಾಗಗಳಲ್ಲೇ ಏನು ಸಂಭವಿಸುತ್ತೆ, ಅದು ಪೆಸಿಫಿಕ್ ಸಾಗರದ ವಲಯ. ಎರಡನೇದು ಮಧ್ಯ ಭೂಖಂಡ ವಲಯ. ಸೊ ಇಲ್ಲಿ ಮಧ್ಯ ಭೂಖಂಡ ವಲಯ ಅಂತ ಹೇಳಿದ್ರೆ ಈ ಒಂದು ಮೆಡಿಟರೇನಿಯನ್ ಸಮುದ್ರ ಮತ್ತೆ ಆಲ್ಪೈನ್ ಏನು ನಾವು ಪ್ರದೇಶಗಳನ್ನ ನೋಡ್ತೀವಿ. ಸೊ ಇದನ್ನ ನಾವೇನಿಲ್ಲಿ ಗಮನಿಸಬಹುದು. ಇಲ್ಲಿ ಯುರೋಪ್ ಮತ್ತು ಆಫ್ರಿಕಾ ಏನ್ ಖಂಡ ಇದೆ, ಸೊ ಇದರ ಮಧ್ಯ ಭಾಗದಲ್ಲಿ ನಾವೇನು ಮೆಡಿಟರೇನಿಯನ್ ಸಮುದ್ರವನ್ನ ಏನ್ ಕಾಣ್ತೀವಿ. ಸೊ ಇಲ್ಲಿ ಏನು 21% ಭೂಕಂಪಗಳು ಈ ಭಾಗದಲ್ಲಿ ಹೆಚ್ಚಾಗಿ ಸಂಭವಿಸುತ್ತೆ. ಅಂದ್ರೆ ಅಲ್ಲಿಂದ ಫಲಕಗಳು ಮುಂದುವರೆದಿರುತ್ತೆ. ಓಕೆನಾ, ಸೊ ಅದು ನಾವಿಲ್ಲಿ ನೋಡ್ಬೋದು, ಹಿಮಾಲಯ ಚೈನಾ ತನಕನೂ ಕೂಡ ಈ ಒಂದು ಭೂಖಂಡಗಳ ವಲಯ ಅಂತಾನೆ ನಾವು ಹೇಳ್ತೀವಿ. ಯಾಕಂದ್ರೆ ಆ ಫಲಕಗಳ ಒಂದು ವಿಸ್ತರಣೆ ಇಲ್ಲಿ ತನಕ ಮುಂದುವರೆದಿರುತ್ತೆ. ಸೊ ಹಾಗಾಗಿ ಮೆಡಿಟರೇನಿಯನ್ ಪ್ರದೇಶ ಈ ಭಾಗ. ಯುರೋಪ್, ಸೊ ಇದರ ಮೇಲ್ಭಾಗ ನಾವೇನು ಉತ್ತರಾರ್ಧಗೋಳದಲ್ಲಿ ಆ ಮೆಡಿಟರೇನಿಯನ್ ಸಮುದ್ರದ ಮೇಲ್ಭಾಗದಲ್ಲಿ ಯುರೋಪ್ನ ಕಾಣ್ತೀವಿ. ಹಾಗೇನೆ ಉತ್ತರ ಆಫ್ರಿಕಾ, ಸೊ ಉತ್ತರ ಆಫ್ರಿಕಾ. ಸೊ ಅಲ್ಲಿಂದ ನಾವೇನ್ ಪೂರ್ವಕ್ಕೆ ಹೋದಂತೆ, ಮೆಡಿಟರೇನಿಯನ್ ಸಮುದ್ರದ ಪೂರ್ವಕ್ಕೆ ಹೋದಂತೆ ನಾವು ಈ ಒಂದು ಇರಾನ್ ದೇಶ ನೋಡ್ತೀರಾ. ನೆಕ್ಸ್ಟ್ ಅದರ ಏನಾದ್ರು ನೆರೆ ರಾಷ್ಟ್ರವಾಗಿ ಅಫ್ಘಾನಿಸ್ತಾನ್ ನೋಡ್ತೀರಾ, ಹಾಗೆ ಪಾಕಿಸ್ತಾನ್ ನೋಡ್ತೀರಾ. ಇವು ಕೂಡ ಮಧ್ಯ ಭೂಖಂಡ ವಲಯದ ಒಂದು ಭೂಕಂಪ ಪ್ರದೇಶಗಳಾಗಿ ನೋಡ್ತೀವಿ. ಪಾಕಿಸ್ತಾನ್ ನಂತರ ಹಿಮಾಲಯದ ಒಂದು ಪ್ರದೇಶಗಳು, ನಮ್ಮ ಹಿಮಾಲಯದ ಪರ್ವತಗಳು. ಅದು ಮುಂದುವರೆದ ಹಾಗೆ ಚೈನಾ, ಇಲ್ಲಿ ನೋಡ್ಬೋದು ನೀವು, ಚೈನಾ ಕಾಣಿಸ್ತಾ ಇದೆ. ಹಾಗೇನೆ ಮಯನ್ಮಾರ್, ಓಕೆನಾ, ಅಂದ್ರೆ ಬರ್ಮಾ. ಸೊ ಈ ರೀತಿಯಲ್ಲಿ ಈ ಒಂದು ಮೆಡಿಟರೇನಿಯನ್ ಪ್ರದೇಶದಿಂದ ಇಲ್ಲಿ ತನಕ ಮಯನ್ಮಾರ್ ತನಕನೂ ಕೂಡ ಈ ಒಂದು ಎರಡನೇ ಪ್ರಮುಖ ಭೂಕಂಪ ವಲಯವಾಗಿ ಇದು ಕಾಣ್ತೀವಿ. 21% ಭೂಕಂಪಗಳು ಈ ಒಂದು ವಲಯದಲ್ಲೇ ಹೆಚ್ಚಾಗಿ ಸಂಭವಿಸುತ್ತೆ. ಮೂರನೇದು ಮಧ್ಯ ಅಟ್ಲಾಂಟಿಕ್ ವಲಯ, ಇದನ್ನ ಮಿಡ್ ಅಟ್ಲಾಂಟಿಕ್ ಝೋನ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಇದೆ ಉತ್ತರ ಅಟ್ಲಾಂಟಿಕ್ ಸಾಗರ, ದಕ್ಷಿಣ ಅಟ್ಲಾಂಟಿಕ್ ಸಾಗರ. ಅಂದ್ರೆ ಈ ಒಂದು ಸಮಭಾಜಕ ವೃತ್ತದ ಹತ್ರ, ಓಕೆನಾ. ಸೊ ಇಲ್ಲಿಂದ ಈ ಒಂದು ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ದ್ವೀಪಗಳಲ್ಲಿ, ಈ ಒಂದು ಮಧ್ಯ ಅಟ್ಲಾಂಟಿಕ್ ದ್ವೀಪಗಳಲ್ಲಿ, ಹಾಗೇನೆ ಸಾಗರದ ತಳಭಾಗದಲ್ಲಿ ಭೂಕಂಪಗಳು ಹೆಚ್ಚಾಗಿ ಸಂಭವಿಸುತ್ತೆ.
ಇದು ಸುನಾಮಿ ಅಲೆಗಳಾಗಿ ಕೂಡ ನಾವೇನ್ ಕಾಣ್ಬೋದು. ಓಕೆನಾ, ಯಾಕಂದ್ರೆ ಭೂಕಂಪ ಸುನಾಮಿ ಎರಡಕ್ಕೂ ಕೂಡ ಸಂಬಂಧವನ್ನ ನಾವೇನ್ ನೋಡ್ತೀವಿ. ಸೊ ಇಲ್ಲಿ ಬಂದು ಮಿಡ್ ಅಟ್ಲಾಂಟಿಕ್ ರಿಡ್ಜ್ ಅಂತ ಹೇಳಿ ಇದೆ, ಮಧ್ಯ ಅಟ್ಲಾಂಟಿಕ್ ಶ್ರೇಣಿ ಅಂತ ನೋಡ್ತೀವಿ ಈ ಪ್ರದೇಶ. ಇನ್ನ ಈ ಒಂದು ಅಟ್ಲಾಂಟಿಕ್ ಸಾಗರದ ದ್ವೀಪ ಸಮೂಹಗಳು. ಸೊ ಇಲ್ಲಿ ದ್ವೀಪ ಸಮೂಹಗಳೇನಿದೆ, ಈ ಎಲ್ಲ ದ್ವೀಪ ಸಮೂಹಗಳು ನಾವು ಕೆರಿಬಿಯನ್ ಆಗಿರ್ಬೋದು, ಹಾಗೇನೆ ಈ ಒಂದು ದ್ವೀಪ ಸಮೂಹಗಳಲ್ಲಿ ಏನು ಹೆಚ್ಚಾಗಿ ಭೂಕಂಪಗಳು ಸಂಭವಿಸೋದನ್ನ ಇಲ್ಲಿ ಕಾಣ್ಬೋದು. ಸೊ ಹಾಗಾಗಿ ಈ ಒಂದು ಮಧ್ಯ ಅಟ್ಲಾಂಟಿಕ್ ವಲಯವನ್ನ ನಾವು ಈ ರೀತಿಯಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಸಿವಾಲಿಕ್ ವಲಯ. ಸಿವಾಲಿಕ್ ಅಂತ ಅಂದ್ರೆ ಏನು, ಎಲ್ಲಿ ಈ ಸಿವಾಲಿಕ್ ಬೆಟ್ಟಗಳನ್ನ ಕಾಣ್ತೀವಿ? ಸಿವಾಲಿಕ್ ಅಂತ ಹೇಳಿದ್ರೆ ಬೆಟ್ಟಗಳಿಗೆ ನಾವು ಸಂಬಂಧಿಸಂಗೆ ಹೇಳುವಂಥದ್ದು. ಇದು ಕೆಳ ಹಿಮಾಲಯ ಅಂತ ನಾವೇನ್ ನೋಡ್ತೀವಿ. ಕೆಳ ಹಿಮಾಲಯ ಅಂತ ಹೇಳಿದ್ರೆ ಹಿಮಾಲಯದ ಪರ್ವತ ಶಿಖರಗಳಲ್ಲಿ ನಾವು ಇದು ಅತ್ಯಂತ ಕೆಳಭಾಗ, ಹಿಮಾಲಯದ ಪಾದ ಬೆಟ್ಟಗಳನ್ನ ನಾವು ಸಿವಾಲಿಕ್ ರೇಂಜ್ ಅಂತ ಹೇಳಿ ಕರಿತೀವಿ. ಇದರ ಎತ್ತರ ಬಂದು ಸರಾಸರಿ 500ರಿಂದ 1600 ಮೀಟರ್ ಎತ್ತರ ತನಕ ನೋಡ್ತೀವಿ. ಇದನ್ನ ಇಂಗ್ಲಿಷ್ ಅಲ್ಲಿ ಫುಟ್ ಹಿಲ್ಸ್, ಹಿಮಾಲಯನ್ ಫುಟ್ ಹಿಲ್ಸ್ ಅಂತ ಹೇಳಿ ಕರಿತೀವಿ, ಪಾದ ಬೆಟ್ಟಗಳು ಅಂತ ಇದನ್ನ ಕರೆಯುವಂಥದ್ದು. ಸೊ ಹಾಗಾಗಿ ಹಿಮಾಲಯದ ಪಾದ ಬೆಟ್ಟಗಳು. ಸೊ ಇದು ಸುಮಾರು ಈ ಒಂದು ಅಸ್ಸಾಂ ತನಕನೂ ಕೂಡ, ಪಶ್ಚಿಮ ಬಂಗಾಳ ಅಸ್ಸಾಂ ತನಕನೂ ಕೂಡ ಇದು ಮುಂದುವರೆದಿದೆ. ಯಾಕಂದ್ರೆ ಹಿಮಾಲಯದ ಸಿವಾಲಿಕ್ ಬೆಟ್ಟಗಳು ಕೂಡ ಆ ರೇಂಜ್ ತನಕನೂ ಇದೆ. ಓಕೆನಾ, ಸೊ ಹಾಗಾಗಿ ಪೂರ್ವ ತನಕ ಏನ್ ವಿಸ್ತರಣೆ ಆಗಿದೆ ಅಲ್ಲಿ ತನಕನೂ ಕೂಡ ನಾವೇನು ಸಿವಾಲಿಕ್ ವಲಯ ಅಂತ ಏನ್ ಕರಿತೀವಿ. ಮೊದಲಿಗೆ ಜಮ್ಮು ಮತ್ತು ಕಾಶ್ಮೀರದ ಈ ಸಿವಾಲಿಕ್ ಅಂದ್ರೆ ಹಿಮಾಲಯದ ಪಾದ ಬೆಟ್ಟಗಳು, ಇನ್ನ ಉತ್ತರಾಖಂಡ, ಹಾಗೇನೆ ಹಿಮಾಚಲ ಪ್ರದೇಶ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ. ಸೊ ಹಾಗಾಗಿ ಈ ಒಂದು ಹಿಮಾಲಯದ ಪಾದ ಬೆಟ್ಟಗಳೇನಿದೆ ಈ ವಲಯವು ಕೂಡ ಏನು ನಮ್ಮ ಭಾರತದಿದು. ಈ ವಲಯದಲ್ಲೂ ಕೂಡ ಆಗಿಂದಾಗೆ ಭೂಕಂಪಗಳು ಸಂಭವಿಸೋದನ್ನ ನೋಡ್ಬೋದು. ನಿಮಗೆ ಮುಂದಕ್ಕೆ ಅಧ್ಯಯನ ಮಾಡ್ತೀರಾ, ಇದೇ ಫಸ್ಟ್ ಇಯರ್ ಅಲ್ಲೇನೆ ಅಂತ ಹೇಳಿದ್ರೆ ಈ ಒಂದು ಭಾರತದ ಭೂಸ್ವರೂಪಗಳನ್ನ ಅಧ್ಯಯನ ಮಾಡ್ಬೇಕಾದ್ರೆ ನೋಡ್ತೀರಾ, ಪ್ರಾಕೃತಿಕ ವಿಭಾಗಗಳನ್ನ. ಅದರಲ್ಲಿ ಈ ಒಂದು ಏನು ಹಿಮಾಲಯದ ಒಂದು ಪರ್ವತಗಳ ಒಂದು ಹಂಚಿಕೆ ಅಂತ ಅಂದಾಗ ಅದರಲ್ಲಿ ನೀವು ಗಮನಿಸ್ಬೋದು. ಓಕೆನಾ, ಸೊ ಹಾಗಾಗಿ ಸಿವಾಲಿಕ್ ಬೆಟ್ಟಗಳೇನಿದೆ ಇಲ್ಲಿ ಈ ರೀತಿಯಲ್ಲಿ ನಾವು ಅತ್ಯಂತ ಹೆಚ್ಚು ಅಂದ್ರೆ ಇವು ಇನ್ನೂ ಕೂಡ ನಾವು ಇತ್ತೀಚೆಗೆ ಉಗಮವಾಗಿರುವಂತಹ ಪರ್ವತ ಯಾವುದು ಅಂತ ಹೇಳಿದ್ರೆ ಅದು ನಾವು ಈ ಒಂದು ಹಿಮಾಲಯ ಬೆಟ್ಟಗಳು ಅಂತಾನೆ ಕರೆಯುವಂಥದ್ದು, ಯಂಗ್ ಫೋಲ್ಡ್ ಮೌಂಟೇನ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ, ಅಂದ್ರೆ ಮಡಿಕೆ ಪರ್ವತಗಳಿಗೆ ಉದಾಹರಣೆಯಾಗಿ ನಾವು ಹಿಮಾಲಯ ಪರ್ವತಗಳನ್ನ ಕೊಡುವಂಥದ್ದು. ಸೊ ಅರಾವಳಿ ಬೆಟ್ಟಗಳು ಮತ್ತೆ ಹಿಮಾಲಯ ಎರಡಕ್ಕೂ ಇರುವಂತಹ ಡಿಫ್ರೆನ್ಸ್ ಏನಂದ್ರೆ ಅತ್ಯಂತ ಪುರಾತನವಾಗಿರುವಂತದ್ದು ಅವಶೇಷವಾಗಿ ಪರ್ವತಗಳು ನಾವು ಈ ಒಂದು ಅರಾವಳಿ ಬೆಟ್ಟಗಳನ್ನ ನಾವೇನ್ ಕಾಣ್ತೀವಿ. ಹಿಮಾಲಯ ಏನಿದೆ ಅದು ಇತ್ತೀಚೆಗೆ ನಿರ್ಮಾಣವಾಗಿರುವಂತಹ ಪರ್ವತಗಳು ಅಂತ ನಾವು ಈ ಒಂದು ಜಿಯಾಲಜಿಕಲ್ ಆಗಿ ನಾವೇನ್ ಹೇಳುವಂಥದ್ದು. ಸೊ ಹಾಗಾಗಿ ಈ ಸಿವಾಲಿಕ್ ಬೆಟ್ಟಗಳು ಕೂಡ ಹೆಚ್ಚಾಗಿ ಈ ಒಂದು ಭಾರತದಲ್ಲಿ ಈ ಒಂದು ಭಾಗದಲ್ಲಿ ಭೂಕಂಪಗಳು ಹೆಚ್ಚಾಗಿ ಸಂಭವಿಸುತ್ತೆ. ಅದು ಈ ಒಂದು ದೇಶಗಳನ್ನ ನೀವು ರಾಜ್ಯಗಳನ್ನ ಇಲ್ಲಿ ಕಾಣ್ಬೋದು ಸಿವಾಲಿಕ್ ವಲಯಗಳಾಗಿ. ನೆಕ್ಸ್ಟ್, ಸುನಾಮಿ ಎಂದರೇನು? ಸೊ ಸುನಾಮಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ, ಸಾಗರದ ಭೂಕವಚ ಅಂತ ಹೇಳಿ ನಾವು ಈ ಒಂದು ಭೂಕವಚದಲ್ಲಿ ಒಂದು ವಿಧವನ್ನ ಕಾಣ್ತೀವಿ. ಅಂತ ಹೇಳಿದ್ರೆ ಸಾಗರದ ತಳಭಾಗದಲ್ಲಿ ನಾವೇನು ಈ ಒಂದು ಭೂ ಸ್ವರೂಪವನ್ನ ಏನ್ ಕಾಣ್ತೀವಿ, ಸೊ ಆ ಭಾಗದಲ್ಲಿ ಉಂಟಾಗುವಂತಹ ಏನು ಭೂಕಂಪ ದೊಡ್ಡ ಅಲೆಗಳಾಗಿ ನಿಮಗೆ ಜಪಾನಲ್ಲಿ ಸಾಮಾನ್ಯವಾಗಿ ಈ ರೀತಿಯ ಒಂದು ಸುನಾಮಿಗಳು ಹೆಚ್ಚಾಗಿ ಸಂಭವಿಸುತ್ತೆ. ಓಕೆನಾ, ಸುಮಾರು 100 ಅಡಿಯಷ್ಟು ಆ ಒಂದು ಅಲೆಗಳು ಬಂದ್ರ ತನಕ ಅದರದು ಹೊಡೆತ ಬಂದು ಬೀಳುತ್ತೆ, ಅಲೆಗಳ ಒಂದು ಏನು ಹೊಡೆತ ಬಂದು ಬೀಳುತ್ತೆ. ಅಂತ ಹೇಳಿದ್ರೆ ಈಗ ಭೂಮಿಯ ಆಳದಲ್ಲಿ ಸಾಗರದ ಆಳದಲ್ಲಿ ಏನು ಭೂಕಂಪ ಸಂಭವಿಸುತ್ತೆ ಅದು ಒತ್ತಡವನ್ನ ಹೊರಗಡೆ ಹಾಕ್ಬೇಕು. ಭೂಮಿ ಮೇಲಾದ್ರೆ
ಸಾಮಾನ್ಯ ಭೂಪ್ರದೇಶಗಳ ಮೇಲಾದ್ರೆ ನಾವು ನಿರ್ಮಾಣ ಮಾಡಿರುವಂತಹ ಕಟ್ಟಡಗಳು, ಅಣೆಕಟ್ಟುಗಳು ಒಡೆದು ಹೋಗುತ್ತೆ. ಸಾಗರದ ತಳದಲ್ಲಿ ಭೂಕಂಪ ಆದಾಗ ಆ ಒಂದು ಒತ್ತಡವನ್ನ ಹೊರಗಡೆ ಹಾಕೋದು ಯಾವುದು ಅಂತ ಹೇಳಿದ್ರೆ ಸಾಗರದ ಅಲೆಗಳು 100 ಅಡಿಗಿಂತ ಎತ್ತರ ಮಟ್ಟಕ್ಕೆ ಹೋಗಿ ಅವು ಏನು ಈ ಒಂದು ಕರಾವಳಿ ಭೂಪ್ರದೇಶ ತನಕನೂ ಕೂಡ ಬಂದು ಅದು ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಅದಕ್ಕೆ ನಾವು ಸುನಾಮಿ ಅಂತ ಹೇಳಿ ಕರಿತೀವಿ. ಈ ಸುನಾಮಿ ಅನ್ನೋದು ಒಂದು ಜಪಾನ್ನ ನಾವು ಏನು ಪದವಾಗಿ ನೋಡುವಂಥದ್ದು. ಸು ಅಂತ ಹೇಳಿದ್ರೆ ಬಂದರು, ನಾಮಿ ಅಂತ ಹೇಳಿದ್ರೆ ಅಲೆಗಳು. ಸೊ ಇಲ್ಲಿ TSU ಅಂತ ಹೇಳಿದ್ರೆ ಇದು ಹಾರ್ಬರ್. ಇನ್ನ ನಾಮಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ವೇವ್ಸ್. ಓಕೆನಾ? ಸೊ ಈ ಒಂದು ಅಲೆಗಳು ಬಂದರ ತನಕ ಅತ್ಯಂತ ಹೆಚ್ಚು ಏನು ಎತ್ತರದಿಂದ ಬಂದು ಏನು ಅಪ್ಪಳಿಸತ್ತೆ ಅದಕ್ಕೆ ನಾವು ಸುನಾಮಿ ಅಂತ ಹೇಳಿ ಕರಿತೀವಿ. ಇನ್ನ ಜಪಾನ್ ದೇಶ ಏನಿದೆ ಇದು ಆಗಿದ್ದಂಗೆ ನಾವೇನು ಸುನಾಮಿ ಹೆಚ್ಚಾಗಿ ಸಂಭವಿಸುತ್ತೆ. ಇವನ್ 2011ರಲ್ಲೂ ಕೂಡ ಏನು ಈ ಒಂದು ಜಪಾನ್ ಅಲ್ಲಿ ಅತ್ಯಂತ ಏನು ತೀವ್ರವಾಗಿ ಈ ಒಂದು ಸುನಾಮಿಯ ಒಂದು ಏನು ಆ ಸಮಯದಲ್ಲಿ ಸಂಭವಿಸಿ ಅದು ಹೆಚ್ಚು ವಿನಾಶವನ್ನ ಅಲ್ಲಿ ಉಂಟು ಮಾಡ್ತು. ಇನ್ನ ನಮ್ಮ ಒಂದು ಏಷ್ಯಾ ಖಂಡದಲ್ಲಿ 2004 ಡಿಸೆಂಬರ್ 26 ಏನಿದೆ ಇದು ಬಹಳಷ್ಟು ಏನೋ ಇಂದಿಗೂ ಕೂಡ ನಮ್ಮ ಒಂದು ಅಂದ್ರೆ ನೆನಪಲ್ಲಿ ಉಳಿಯುವಂತ ಒಂದು ಘಟನೆ ಆಗಿ ನೋಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಇಂಡೋನೇಷ್ಯಾ ಒಂದು ಟೂರಿಸಂ ಪ್ಲೇಸ್. ಇಂಡೋನೇಷ್ಯಾದಲ್ಲಿ ಸಂಭವಿಸಿದ ಸುನಾಮಿ ಅದಾಗಿರುತ್ತೆ. ಟೂರಿಸಂ ಪ್ಲೇಸ್ ಎಲ್ಲರೂ ಕೂಡ ಇಯರ್ ಎಂಡ್ಗೆ ಏನು ಈ ರೀತಿಯಲ್ಲಿ ಹೊರಗಿನ ಒಂದು ದೂರ ಪ್ರಯಾಣ ಮಾಡಿ ಏನಾದ್ರು ನೋಡ್ತೀವಿ. ಹಾಗಾಗಿ 25th ಡಿಸೆಂಬರ್ ಏನು ಈ ಒಂದು ಕ್ರಿಸ್ಮಸ್ ಓಕೆನಾ ಹೆಚ್ಚು ಆಚರಣೆ ಮಾಡೋದನ್ನ ನೋಡ್ತೀವಿ. ಸೊ ಹಾಗಾಗಿ ಈ ಇಂಡೋನೇಷ್ಯಾದಲ್ಲಿ ಏನು ಸುನಾಮಿ ಸಂಭವಿಸ್ತು ಅದು ಡಿಸೆಂಬರ್ 26ರಂದು ಅಂತ ಹೇಳಿದ್ರೆ ವರ್ಷದ ಕೊನೆಯ ಭಾಗ. ಎಲ್ಲರೂ ಈ ತರ ಏನು ಇಂಡೋನೇಷ್ಯಾದಲ್ಲಿ ಬಹಳಷ್ಟು ಪ್ರವಾಸಿಗರು ಅಲ್ಲಿ ಸೇರಿದ್ರು ಇದೇ ರೀತಿಯಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೇಳಿ. ಸೊ ಇಯರ್ ಎಂಡ್ ಅನ್ನ ಹಾಗೆ ಕ್ರಿಸ್ಮಸ್ ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಸೇರಿದ್ರು. ಇದು ಬಹಳ ದೊಡ್ಡ ಒಂದು ವಿಧ್ವಂಸಕ ಏನು ಘಟನೆಯಾಗಿ ಇದು ಉಳ್ಕೊಂಡಿದೆ. ಏನು ಈ ಒಂದು ಇಂಡೋನೇಷ್ಯಾದಲ್ಲಿ ಸಂಭವಿಸಿದಂತಹ ಒಂದು ದೊಡ್ಡ ಪ್ರಮಾಣದ ಈ ಒಂದು ಸುನಾಮಿಯಾಗಿ ನೋಡ್ತೀವಿ. ಅಂದ್ರೆ ಆ ಒಂದು ಇಂಡೋನೇಷ್ಯಾ ದ್ವೀಪ, ಐಲ್ಯಾಂಡ್ ಅಂತ ಹೇಳಿ ಕರಿತೀವಿ, ದ್ವೀಪ ಸಮೂಹ. ಸೊ ಸಾಗರದ ಆಳದಲ್ಲಿ ಏನು ಉಂಟಾಯ್ತು ಸೊ ಅದು ಇಂಡೋನೇಷ್ಯಾದಲ್ಲಿ ದೊಡ್ಡ ಒಂದು ಅನಾಹುತನ ಅವತ್ತು ಉಂಟು ಮಾಡ್ತು. ಇನ್ನ ಇದು ಮತ್ತೆ ಭೂಕಂಪ ಅನ್ನುವಂಥದ್ದು ಕೇವಲ ಇವತ್ತು ಸಂಭವಿಸಿ ಏನಾದ್ರು ದೊಡ್ಡ ಪ್ರಮಾಣದಲ್ಲಿ ಈ ತೀವ್ರತೆಯನ್ನ ನಾವು 1ರಿಂದ 12 ರೇಂಜ್ ತನಕನೂ ಹೇಳುವಂಥದ್ದು. ಸೊ 8, 9 ಈ ಒಂದು ಇಂಟೆನ್ಸಿಟಿ ಆದ್ರಂತೂ ಪದೇ ಅಲ್ಲಿ 1-2-3 ದಿನ ತನಕನೂ ಕೂಡ ಭೂಮಿ ಏನು ಕಂಪನ ಉಂಟಾಗತ್ತೆ. ಓಕೆನಾ? ಸೊ ಆ ಒಂದು ಏನು ವೈಬ್ರೇಷನ್ಸ್ ಮತ್ತೆ ಅಲ್ಲಿ ಪದೇ ಉಂಟಾಗ್ತಾ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನಾವು ಇಂಡೋನೇಷ್ಯಾದಲ್ಲೂ ಕೂಡ ಈ ಒಂದು ಏನು ಸಮಯದಲ್ಲಿ ಪದೇ ಅಲ್ಲಿ 1-2-3 ದಿನಗಳ ಕಾಲ ಅದು ಸಂಭವಿಸೋದನ್ನ ಕಾಣ್ಬೋದು. ಇನ್ನ ಅತ್ಯಂತ ಹೆಚ್ಚು ಎಲ್ಲಿ ಸುನಾಮಿ ಉಂಟಾಗುತ್ತೆ ಅಂತ ಹೇಳಿದ್ರೆ ಅದು ಪೆಸಿಫಿಕ್ ಸಾಗರದ ವಲಯಗಳಲ್ಲಿ ಮತ್ತು ಹಿಂದೂ ಮಹಾಸಾಗರದ ವಲಯಗಳಲ್ಲಿ. ಓಕೆನಾ? ಪೆಸಿಫಿಕ್ ಸಾಗರದ ಒಂದು ಏನು ಸಾಗರದ ಒಂದು ಪ್ರದೇಶಗಳಲ್ಲಿ ಅಂದ್ರೆ ಕರಾವಳಿ ಪ್ರದೇಶಗಳಲ್ಲಿ, ಹಾಗೇನೆ ಹಿಂದೂ ಮಹಾಸಾಗರ ಏನಿದೆ ಸೊ ಇಲ್ಲೂ ಕೂಡ ನಾವು ಹಿಂದೂ ಮಹಾಸಾಗರದ ಒಂದು ಈ ದ್ವೀಪಗಳಲ್ಲಿ ಓಕೆನಾ ಇಂಡೋನೇಷ್ಯಾದಿಂದ ಆಗ ಇವನ್ ನಮ್ಮ ಪೂರ್ವ ಕರಾವಳಿ ಅಂದ್ರೆ ಈ ಒಂದು ಚೆನ್ನೈ ಸೊ ಅಲ್ಲಿ ತನಕನೂ ಕೂಡ ಅದರ ಒಂದು ಎಫೆಕ್ಟ್ ತುಂಬಾ ಜಾಸ್ತಿ ಅಲ್ಲ, ಸ್ವಲ್ಪ ರೀತಿಯಲ್ಲಿ ನಾವು ಅದ್ರ ಎಫೆಕ್ಟ್ ಅವತ್ತು ಕಂಡಿದ್ವಿ. ಸೊ ಇಷ್ಟು ನಾವೇನು ಸುನಾಮಿ ಆಗಿ ನೋಡ್ತೀವಿ. ಇನ್ನು ಕೊನೆಯದಾಗಿ ಪರಿಣಾಮಗಳು. ಭೂಕಂಪನದಿಂದ ಯಾವ ರೀತಿಯ ಒಂದು ಪರಿಣಾಮಗಳನ್ನ ನಾವು ಎದುರಿಸಬೇಕಾಗಿದೆ ಅಂತ ಹೇಳಿ ನೋಡೋಣ. ಸೊ ಭೂಕಂಪಗಳು ನಾವೇ ಹೇಳಿದಾಗ ಇದು ಯಾರು ಕೂಡ ರೆಡಿ ಆಗಲ್ಲ. ಈಗ ಮಳೆ ಏನು ಹೆಚ್ಚಾಗಿ ಉಂಟಾಗ್ತಾ ಇದೆ ಅದು ಪ್ರವಾಹನ ಉಂಟು ಮಾಡುತ್ತೆ ಅಂತಂದ್ರೆ ಅದಕ್ಕೆ ನಮ್ಗೆ ಸುಳಿವಿರುತ್ತೆ. ಈ ಒಂದು ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ನಾವೇನ್ ಹೇಳ್ತೀವಿ, ಭಾರತೀಯ ಹವಾಮಾನ ಇಲಾಖೆ
ಅದಕ್ಕೆ ನಮಗೆ ಸೂಚನೆಗಳನ್ನ ಕೊಡುತ್ತೆ. ಸೊ ಆ ತಳದ ಭಾಗದಲ್ಲಿ ಎಲ್ಲರೂ ಕೂಡ ಇರಬೇಡಿ ಅಂತ. ಆದ್ರೆ ಭೂಕಂಪ ಈ ರೀತಿಯಲ್ಲಿ ಯಾವ ಸುಳುವನ್ನು ಕೂಡ ಕೊಡಲ್ಲ. ಸುಳುವು ಯಾವ್ದಕ್ ಗೊತ್ತಾಗುತ್ತೆ ಅಂತ ಅಂದ್ರೆ ಈ ಅನಿಮಲ್ಸ್ಗೆ ಅಂತ ಹೇಳಿದ್ರೆ ಪ್ರಾಣಿಗಳಿಗೆ ಅದ್ರ ಸುಳುವು ಗೊತ್ತಾಗುತ್ತೆ. ಆದ್ರೆ ಮನುಷ್ಯನಿಗಿನ್ನ ಸಾಧ್ಯ ಆಗಿಲ್ಲ. ಆದ್ರೆ ನಾವು ಇವತ್ತು ಮಾಪನಗಳನ್ನ ಇಟ್ಟಿದ್ದೀವಿ. ಸೊ ಇದರಿಂದ ಸ್ವಲ್ಪ ಸಾಧ್ಯತೆ ಇದೆ. ಎಸ್, ಸೊ ಇವನ್ ನಾವೇನು ಇವತ್ತು ಲಾಂಚ್ ಮಾಡಿರೋ ಸ್ಯಾಟಲೈಟ್ಸ್, ಸೊ ಏನು ಈ ಒಂದು ಉಪಗ್ರಹಗಳು ಕೂಡ ಈ ಬಗ್ಗೆ ನಮ್ಗೆ ಮಾಹಿತಿಯನ್ನ ನೀಡುತ್ತೆ. ಓಕೆನಾ? ಸೊ ಪರಿಣಾಮಗಳು ಅಂತ ಅಂದಾಗ ಇಲ್ಲಿ ನಾವು ಎರಡು ರೀತಿಯಲ್ಲಿ ನೋಡ್ಬೋದು. ಭೂ ಸ್ವರೂಪಗಳು ಪ್ರಾಕೃತಿಕವಾಗಿ ಇದರ ಪರಿಣಾಮಗಳು ಹೇಗೆ, ಹಾಗೇನೆ ಈ ಒಂದು ಮಾನವನ ಒಂದು ಏನ್ ಚಟುವಟಿಕೆಗಳೇನಿದೆ ಅದರ ಮೇಲೆ ಹೇಗೆ ಪರಿಣಾಮ ಉಂಟಾಗಿದೆ ಅಂತ ನೋಡ್ತೀವಿ. ಸೊ ಭೂ ಸ್ವರೂಪಗಳ ಒಂದು ಚದುರುವಿಕೆ, ಆ ಒಂದು ಫಾರ್ಮೇಶನ್ ಏನಿರುತ್ತೆ ಅದರ ಒಂದು ಡಿಸ್ಟರ್ಬೆನ್ಸ್ ನೋಡ್ತೀವಿ. ಸೊ ಇವಾಗ ಏನು ಈ ಒಂದು ಫಿಷರ್ಸ್ ಅಂತ ಹೇಳಿದ್ರೆ ಅಲ್ಲೊಂದು ಭಾಗನೇ ಒಂದು ವಿಭಾಗ ಆಗೋದನ್ನ ನೋಡ್ತೀವಿ, ಭೂಸ್ತರಗಳು. ಇನ್ನ ನೆಕ್ಸ್ಟ್ ಬಂದು ನದಿಗಳ ಒಂದು ಪಾತ್ರ ಬದಲಾವಣೆ ಆಗೋದನ್ನ ನೋಡ್ತೀವಿ. ಸೊ ನದಿ ಒಂದು ಭಾಗದಲ್ಲಿ ಹರಿತಾ ಇದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಉಂಟಾಗುವಂತ ಒಂದು ಭೂಕಂಪ ಈ ಒಂದು ನದಿ ಪಾತ್ರವನ್ನೇ ಬದಲಾಯಿಸ್ಬಿಡುತ್ತೆ. ಓಕೆನಾ? ಸೊ ಹಾಗಾಗಿ ಆ ಒಂದು ಏನು ಭೂಕಂಪ ಈ ನದಿ ಬೇರೆ ದಿಕ್ಕನ್ನ ಅವಲಂಬಿಸೋದನ್ನ ನಾವೇನ್ ಕಾಣ್ಬೋದು. ಇನ್ನ ನೆಕ್ಸ್ಟ್ ಬಂದು ಪ್ರಾಣಿ ಮತ್ತು ಸಸ್ಯವರ್ಗಕ್ಕೆ ಇದರ ಒಂದು ಹೆಚ್ಚಿನ ಸಮಸ್ಯೆನ ಉಂಟು ಮಾಡುತ್ತೆ. ಸೊ ಆ ಒಂದು ಭೂಕಂಪ ಉಂಟಾದಾಗ ಅರಣ್ಯ ಭಾಗಗಳಾಗಿರ್ಬೋದು, ಅರಣ್ಯದಲ್ಲಿರುವಂತಹ ಪ್ರಾಣಿಗಳಿಗಾಗಿರ್ಬೋದು ಅಲ್ಲಿ ಸಮಸ್ಯೆ ಉಂಟಾಗುತ್ತೆ. ಇನ್ನ ಹಾಗಾಗಿ ಈ ಎಲ್ಲ ರೀತಿಯಲ್ಲಿ ಅಣೆಕಟ್ಟುಗಳ ಒಂದು ಮಾನವ ಸಂಬಂಧವಾಗಿ ಅಂತ ಹೇಳಿದಾಗ ನಾವು ಏನು ನಮ್ಮ ಚಟುವಟಿಕೆಗಳೇನಿದೆ ಅದು ಅಣೆಕಟ್ಟುಗಳನ್ನ ನಾವೇನ್ ಕಟ್ಟಿದೀವಿ ಆ ಒಂದು ಅಣೆಕಟ್ಟುಗಳು ಏನದು ಪೂರ್ತಿಯಾಗಿ ಒಡೆದು ಹೋಗೋದನ್ನ ನೋಡ್ತೀವಿ ಅಲ್ಲಿ ಅಕಸ್ಮಾತ್ ಭೂಕಂಪ ಆದ್ರೆ. ಇನ್ನ ಅವನ ವಸತಿಗಳು, ಸೊ ನೀವು ನೋಡ್ಬೋದು ಭೂಕಂಪ ಉಂಟಾಗಿರುವಂತ ಪ್ರದೇಶಗಳಲ್ಲಿ ಏನೋ ಈ ಒಂದೆಲ್ಲ ಚಾವಣಿ ಸಮೇತ ಬಂದು ಉದ್ಯೋಗಿರುತ್ತೆ, ಅಂದ್ರೆ ಪೂರ್ತಿಯಾಗಿ ಕೊಲ್ಯಾಪ್ಸ್ ಆಗಿರುತ್ತೆ. ಸೊ ಎಷ್ಟು ಜನ ಅಲ್ಲಿ ಏನಾದ್ರು ತಮ್ಮ ಪ್ರಾಣ ಹಾನಿಯನ್ನ ನಾವೇನ್ ನೋಡ್ತೀವಿ. ಇದು ಮನುಷ್ಯನ ಪ್ರಾಣ ಹಾನಿ, ಅವನ ಒಂದು ಏನು ಆಸ್ತಿ ಪಾಸ್ತಿ ನಷ್ಟ ಎಲ್ಲದೂ ಕೂಡ ಭೂಕಂಪದ ಒಂದು ಪರಿಣಾಮವಾಗಿ ನೋಡ್ತೀವಿ. ಇನ್ನ ಅವನ ಆರ್ಥಿಕ ಚಟುವಟಿಕೆಗಳ ಮೇಲೂ ಕೂಡ ಹೆಚ್ಚಿನ ಒಂದು ದುಷ್ಪರಿಣಾಮವನ್ನ ಬೀರುತ್ತೆ. ಸಾರಿಗೆ ಸಂಪರ್ಕ, ನಾವು ಏನು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ನಿರ್ಮಾಣ ಮಾಡಿರುವಂತಹ ರೈಲ್ವೆ ಹಳಿಗಳಾಗಿರ್ಬೋದು ಅಥವಾ ರಸ್ತೆ ಏನು ಈ ಒಂದು ಭಾಗವಾಗಿರ್ಬೋದು ಎಲ್ಲ ಕೂಡ ಈ ಒಂದು ಭೂಕಂಪಕ್ಕೆ ತುತ್ತಾಗಿ ಆ ಪ್ರದೇಶಗಳು ಹೆಚ್ಚು ಏನು ಈ ಒಂದು ಡ್ಯಾಮೇಜ್ ಆಗೋದನ್ನ, ವಿಧ್ವಂಸಕವಾಗಿ ಅಲ್ಲಿ ಹೆಚ್ಚು ಒಂದು ಅಪಾಯವಾಗಿರೋದನ್ನ ನಾವೇನು ಕಾಣ್ತೀವಿ. ಸೊ ಈ ರೀತಿಯಲ್ಲಿ ಭೂಕಂಪಗಳು ಬಂದು ಹೆಚ್ಚು ಒಂದು ವಿನಾಶವನ್ನ ಉಂಟು ಮಾಡುತ್ತೆ. ನಾವು ದಕ್ಷಿಣ ಭಾರತದವರು ಸ್ವಲ್ಪ ಸೇಫ್ ಅಂತಾನೆ ಹೇಳ್ಬೇಕು, ಯಾಕಂದ್ರೆ ಇಲ್ಲಿ ಬಸಾಲ್ಟಿಕ್ ಶಿಲೆ ನಾವೇನ್ ನೋಡ್ತೀವಿ. ಸೊ ಈ ಒಂದು ಕಾರಣದಿಂದ ನಾವು ಅತ್ಯಂತ ನಮ್ಮ ಒಳಗಿನ ಭೂಸ್ತರಗಳು ಅಂದ್ರೆ ಭೂಮಿಯ ಆಳದಲ್ಲಿರೋ ಭೂಸ್ತರಗಳು ಬಹಳ ಗಟ್ಟಿಯಾದ ಶಿಲಾರಚನೆಯಿಂದ ಕೂಡಿದೆ. ಆದ್ರೆ ಉತ್ತರದ ಒಂದು ಭಾಗ ನಾನು ಹೇಳಿದೆ ನಿಮ್ಗೆ ಸಿವಾಲಿಕ್ ರೇಂಜ್ ಅಂತ ಹೇಳಿ, ಅಲ್ಲಿ ಈ ಸಮಸ್ಯೆ ನಾವು ಹೆಚ್ಚಾಗಿ ನೋಡೋದನ್ನ ಕಾಣ್ತೀವಿ. ಸೊ ಇಷ್ಟು ಕೂಡ ಭೂಕಂಪನಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಇಲ್ಲಿ ತಿಳಿದುಕೊಂಡಿದ್ದೀರಾ. ಭೂಕಂಪನಕ್ಕೆ ಸಂಬಂಧಿಸಿದಂತೆ ಈ ಪ್ರಶ್ನೆಗಳಿಗೆ ನೀವು ಉತ್ತರಿಸಿ. ಭೂಕಂಪನ ಅಲೆಗಳ ವಿಧಗಳು ಯಾವುವು? ಅತ್ಯಂತ ವಿನಾಶಕಾರಿ ಭೂಕಂಪನ ಅಲೆಗಳು ಯಾವುವು? ಮೂರನೇ ಕ್ವಶನ್, ಏಕ ಭೂಕಂಪನ ರೇಖೆಗಳು ಎಂದರೇನು? ಫೋರ್ತ್ ಕ್ವಶನ್, ಸಹ ಭೂಕಂಪನ ರೇಖೆಗಳು ಎಂದರೇನು? ಫಿಫ್ತ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಭೂಕಂಪನಗಳನ್ನು ದಾಖಲಿಸಿರುವ ಪ್ರದೇಶವನ್ನು ತಿಳಿಸಿ. ಸಿಕ್ಸ್ತ್, ಸುನಾಮಿ ಎಂದರೇನು? ನೆಕ್ಸ್ಟ್ ಕ್ವಶನ್, ಭೂಕಂಪನದ ಪರಿಣಾಮಗಳನ್ನು ತಿಳಿಸಿ. ಸೊ ಈ ಎಲ್ಲ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಿ ನೀವು ಇಟ್ಕೊಳ್ಳುವಂಥದ್ದು ಒಳ್ಳೆಯದು. ಈ ಒಂದು ವಿಡಿಯೋದಲ್ಲಿ ನಿಮಗೆ ಭೂಕಂಪನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮತ್ತಷ್ಟು ಹೆಚ್ಚಿನ ಒಂದು ಮಾಹಿತಿ ನಿಮ್ಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಮತ್ತೊಮ್ಮೆ ಈ ಒಂದು ವಿಡಿಯೋನ ನೋಡಿ ಅರ್ಥ ಮಾಡ್ಕೋಬೇಕಾಗಿ ನಾನು ಕೋರ್ಕೊಳ್ತೀನಿ. ಥ್ಯಾಂಕ್ ಯು.